10 ದಿನಗಳ ಹೋರಾಟದ ತರುವಾಯ ಭೀಷ್ಮನು ಪರಾಜಿತನಾದ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು ಸಹೋದರ. ಅಗ್ರಜ, ಯುದ್ಧದ ಮಹಾದ್ವಾರದಲ್ಲಿ ಸ್ವಯಂ ಧನುರ್ಧಾರಿಯಾಗಿ ದ್ರೋಣಾಚಾರ್ಯರೇ ನಿಂತಿರುವರು. ನಾನು ನಿನ್ನೆ ದಿನ ಪ್ರಯತ್ನಿಸಿ ಫಲಕಾರಿಯಾಗದೆ ಹಿಂದಿರುಗಿದೆನು. ಕೃಷ್ಣಾರ್ಜುನರು ಈ ಸಮಯದಲ್ಲಿ ಇದ್ದರೆ ಚೆನ್ನಾಗಿತ್ತು. ಅರ್ಜುನನು ದ್ರೋಣನ ಚಕ್ರವನ್ನು ಎದುರಿಸುವ ಪದ್ಧತಿಯನ್ನು ತಿಳಿಯುತ್ತಿದ್ದನು. ಹೌದು ಅಗ್ರಜ, ಕೃಷ್ಣಾರ್ಜುನರು ಯುದ್ಧದ ಮತ್ತೊಂದು ಪಾರ್ಶ್ವದಲ್ಲಿ ಸೆಣಸಾಡುತ್ತಿರುವರು. ಅವರು ಹಿಂದಿರುಗುವುದು ಅಸಂಭವ. ಈಗ ಇದರ ಉಪಾಯವೇನು ಭೀಮಸೇನ? ಅಗ್ರಜ, ಇದಕ್ಕಾಗಿ ನಾವು ಜಾಗೃತಿಯಾಗಿ ಒಂದು ಉಪಾಯವನ್ನು ಹುಡುಕಲೇಬೇಕು. ಇಲ್ಲವಾದರೆ ನಮಗೆ ಪರಾಜಯವು ಖಂಡಿತ. ಪರಾಜಯ ಪರಾಜಯ ಪರಾಜಯ, ಇದೆಂತಹ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ, ಪೂಜ್ಯ ತಂದೆಯವರ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ನಮಗೆ ಒದಗಿರುವ ಅಂತ ಆಪತ್ತಾದರೆ ಏನು ದೊಡ್ಡಪ್ಪ? ಕುಮಾರ ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಅದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ಜ್ಯೇಷ್ಠ ಪಿತಾ? ಚಿಂತೆಯನ್ನು ತಡವ ಮಾಡಗಳಿಗೆ ಅವಯ ಚಿಂತೆಯನ್ನು ತಡವ ಮಾಡಗಳಿಗೆ ಅವಯ ದ್ರೋಣನ ಜೂವ ಬೇದಿಸಿ ಕವಿಸುವ ಕಿರಗಳೆಲ್ಲ ದ್ರೋಣನ ಜೂವ ಬೇದಿಸಿ ಚಲಿಸುವ ಕಿರಗಳೆಲ್ಲ ದೊಡ್ಡಪ್ಪ ಕರುಳುಗಳ ಅಭಯ ಪಂಚಪಾತನ ಅಭಯ ಹೊಂದಿರದೆ ಇಂಜಿರೇಶನು ತಾನೇ ಬರದೆ. ಪಂಚಪಾತನ ಅಭಯ ಹೊಂದಿರದೆ ಇಂಜಿರೇಶನು ತಾನೇ ಬರದೆ. ಕುಂಡಲರೊಳಗಡೆ ದುಷ್ಟವ ಕೈದೆ ದುಷ್ಟವ ಕೈದೆ ಚಿಂತೆಯನ್ನು ತಡವು ಮಾಡಲಿ ಅಭಯ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ಜ್ಯೇಷ್ಠ ಪಿತಾ? ನಾನು ಆ ಕುರುಕ್ಷೇತ್ರವನ್ನು ಭೇದಿಸುವೆನು. ಅದಕ್ಕನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದಿದ್ದು. ಹಾಪು ಕುಮಾರ, ಹಾಪು! ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಈ ಕೆಲಸವು ನಿನ್ನಿಂದ ಆಗದು. ನಾನಿನ್ನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ ತಂದೆ? ನಿಮ್ಮ ಕಣ್ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಕ್ಷತ್ರ ತೇಜ ಚಿರಪ್ರಕಾಶದಿಂದ ಜಜ್ವಲಮಾನವಾಗಿ ಬೆಳಗುತ್ತಿದೆ. ಸಾಹಸದ ಪ್ರಭಾಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡಿ. ಎನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪ್ರಾಸುವಾದ ಸುಭದ್ರೆಯು ಆನಂದಾಶ್ವಗಳನ್ನು ಹರಿಸಲಿ. ಯೋಗ್ಯಾವಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷತ್ರ ಧರ್ಮದ ನಿಯಮ. ಮರಣಕ್ಕಂಜಿ ಶತ್ರು ಸಂಹಾರಕ್ಕಾಗಿಡಿದ ಈ ಖಡ್ಗದಿಂದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಚಕ್ರ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತಿರುವೆನು. ಅದರ ಉಪಯೋಗವು ಈಗ ದೊರಕಿದೆ. ಅದನ್ನು ವ್ಯರ್ಥ ಮಾಡಬೇಡ ತಂದೆಯೇ. ನನಗನುಮತಿಯನ್ನು ಕೊಡು, ಆಗ ತಿಳಿವಿರಿ ಪಾರ್ಥನ ಮಗನು ಪಾರ್ಥನದ ಪರಾಕ್ರಮಶಾಲಿ ಎಂದು. ಅಗ್ರಜ, ಅಭಿಮಾನಿಗಳ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಅನಿರೀಕ್ಷಿತವಾಗಿ ಒದಗಿ ಬಂದ ಸಹಾಯವನ್ನು ಹಿಡಿಯುವುದು ಉಚಿತವಲ್ಲ. ಅಭಿಮನ್ಯು ವ್ಯೂಹವನ್ನು ಬೇಯಿಸಿದೊಡನೆ ನಾನು ಸೈನ್ಯ ಸಮೇತನಾಗಿ ಒಳಕ್ಕೆ ನುಗ್ಗಿ ವ್ಯೂಹವನ್ನು ಹಿಂದವನ್ನಾಗಿ ಮಾಡಿಬಿಡುವೆನು. ಅನಿರೀಕ್ಷಿತವಾಗಿ ಒದಗಿದ ಸಹಾಯವನ್ನು ಹಿಡಿಯುವುದು ಉಚಿತವಲ್ಲ. ಸಹೋದರ, ನಿನ್ನಿಷ್ಟದಂತೆ ಆಗಲ್ಲ. ಈ ಪ್ರಿಯ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈಲಿಟ್ಟರು. ಯುದ್ಧರಂಗದಲ್ಲಿ ನೀನು ಒಂದು ಕ್ಷಣವೂ ಬಿಟ್ಟಿರಲಾರೆ. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ಚಕ್ರವು ನಿನ್ನ ಪಾಲಿಗೆ ಪುಷ್ಪವೇ. ಜಯಶಾಲಿಯಾಗಿ ಹೋಗಿ ಬಾ ಕುಮಾರ. ಆಗಲಿ ಅಗ್ರಜ.
ನಿಮ್ಮೆಲ್ಲರ ಆಶೀರ್ವಾದವು ವಜ್ರ ಕವಚದಂತೆ ರಕ್ಷಿಸಿಕೊಂಡರು. ಭಯವಿಂದೆಲ್ಲಿಯೋದು. ನಡೆ ದೊಡ್ಡಪ್ಪ, ಹೋಗೋಣ. ಹಳೇ ಕುಮಾರ, ಅಪರಾಧ ಕೌರವರ ಮದವು ಮುರಿದ ಶಿಕ್ಷಣ. ಅಪರಾಧ ಕೌರವರ ಮದವು ಮುರಿದ ಶಿಕ್ಷಣ. ಮದವ ಮುರಿದ ಶಿಕ್ಷಣ. ಮದವ ಮುರಿದ ಶಿಕ್ಷಣ. ಆತ್ಮರಾದ ಕೌರವರ ಮದವು ಮುರಿದ ಶಿಕ್ಷಣ. ಮದವು ಮುರಿದ ಶಿಕ್ಷಣ. ಮದವು ಮುರಿದ ಶಿಕ್ಷಣ. ಪುಟ್ಟನನ್ನು ಛೇದಿಸಿ ಪುಟ್ಟನನ್ನು ಛೇದಿಸಿ ಯುವವನ್ನು ಬೇರಿಸಿ ಕಲದಿಸೈಸಿ ಮರವೆನ ಪಾಪ. ಯುವವನ್ನು ಬೇರಿಸಿ ಕಲದಿ ಮರೆದು ಮರವೆನ ಜಗದಿ ಬರವಾದವರನ್ನು ಶಿರಮ ಕಡಿದ ಶಿಕ್ಷಣ. ಜಗದಿ ಬರವಾದವರನ್ನು ಶಿರಮ ಕಡಿದ ಶಿಕ್ಷಣ. ಆತ್ಮರಾದ ಕೌರವರ ಪದವ ಮುರಿದ ಶಿಕ್ಷಣ. ಪದವ ಮುರಿದ ಶಿಕ್ಷಣ. ಪದವ ಮುರಿದ ಶಿಕ್ಷಣ. Oh
ಪ್ರಾಣೇಶ್ವರಿ, ನಾನು ನಿಮ್ಮದೇ ಆದ ನೀವಿನ ದರ್ಶನಕ್ಕಾಗಿ ಈ 4 ರಸವಿದ್ಯೆಗಳು ಹಮ್ಮಡಿಸುತ್ತೇವೆ. ಈ ದಿನ ಅದು ಲಭಿಸಿತು ಪ್ರಿಯ. ದೇವಿ, ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ. ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವ ಹೇಳು. ನನ್ನ ಸರ್ವಸ್ವವನ್ನೇ ನಿಮ್ಮದಾಗಿ ಕೊಟ್ಟಿರುವೆ. ಇನ್ನು ನನ್ನದಾಗಿ ಏನು ಉಳಿತಿರುವುದು? ನಾನು ಕೇಳಿದ್ದು ನಿನ್ನ ಹೃದಯದ ಪ್ರೇಮ ಉತ್ತರ. ಅದು ಮೊದಲಿನಿಂದಲೂ ನಿಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲ ಪ್ರಿಯ. ಎಂತಹ ಚಾತುರ್ಯದ ನೋಡಿ. ನಾನದನ್ನು ಬಲ್ಲೆನು ಪ್ರೇಯಿಸಿ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ ಉತ್ತರ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸದಾದ ಹೂವುಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವುದು. ಹೌದು ಪ್ರಿಯ. ಪಕ್ಷಿಗಳು ದಿನ ದಿನವೂ ಹೊಸ ಹೊಸದಾದ ಗಾನದಿಂದ ಸೃಷ್ಟಿಕರ್ತನನ್ನು ಆರಾಧಿಸುವವು. ಸರ್ವ ಸಾಕ್ಷನಾದ ಸೂರ್ಯದೇವನು ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮ ಹೊಸ ಹೊಸ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಪ್ರೇಮದ ವಿಚಾರವು ಹಾಗೆ ಅಲ್ಲವೇ ದೇವಿ? ಅದೇ ಸ್ವಾಮಿ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನ ಈ ಎರಡು ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ
ಪ್ರೇಮ ಸಜೀವ. ಹೃದಯೇಶ್ವರಿ, ಹೃದಯೇಶ್ವರ, ನಿನ್ನೆಯ ದಿನ ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದವು. ಈ ದಿನ ಪುನಃ ಸಮ್ಮಿಲಿತರಾಗಿರುವು. ಈ ಆನಂದದ ಸುಪ್ರಭಾತದ ಸಮಯದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ. ಉತ್ತರ ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಲಾದ ನಾನು ನಿರಾಕರಿಸುವನಿ. ಬನ್ನಿ ಪ್ರಿಯ, ಈ ಪೀಠವನ್ನು ಅಲಂಕರಿಸಿ. ದೇವ, ನಾನು ಯಾವುದೊಂದು ಹೂಗಳಿಂದ ಕಟ್ಟಿದ ಈ ಪುಷ್ಪ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನಾಗು ದೇವ. ಪ್ರಾಣನಾಥ, ಓ ನಲ್ಲನೆ ಸವಿ ಪ್ರಾಣನಾಥ ಸ್ವಾಮಿ ದೇವಿ. ಮನಸ್ಸು ದೇವರು ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವುದು. ಬಾ ದೇವಿ, ಕುಳಿತಿಕೋ. ಪ್ರಾಣೇಶ್ವರ, ಇದೇನು ಇಂತಹ ಮುಖಭಂಗಿ? ನನ್ನಿಂದ ಏನಾದರೂ ಅಪರಾಧವಾಯಿತೆ ಸ್ವಾಮಿ? ಅಪರಾಧವಲ್ಲ ಉತ್ತರ. ಈ ದಿನ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಹಿಯನ್ನು ಸನ್ಮಾನಿಸಲು ಸಮಯವಿಲ್ಲ. ಏನು ಮಾಡಲಿ ಉತ್ತರ? ಈ 4 ದಿವಸಗಳಿಂದಲೂ ಯುದ್ಧದಲ್ಲಿ ನಿರತರಾಗಿರುವೆ. ಈ ದಿನವಾದರೂ ನನ್ನೊಂದಿಗೆ ಕಾಲವನ್ನು ಕಳೆಯಬಾರದೆ? ಇಲ್ಲ ಉತ್ತರ. ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಟ್ಟು ಹೊರಟಿರುವನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ಕಳಿಸಿಕೊಡು. ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನಾನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೀವ್ರ ಸಹಾಯಕರಾಗಿದ್ದರಂತೆ. ಈಗ ನಾವು ನಿಮಗೆ ಸಹಾಯಕರಾಗುವೆನು. ಆಹಾ, ಆ ದಿನ ತಾಯಿಯು ಉಪಾಯವಿಲ್ಲದೆ ಶಸ್ತ್ರಧಾರಣೆ ಮಾಡಬೇಕಾಗಿತ್ತು. ಸ್ತ್ರೀಯರಿಗೆ ಯುದ್ಧ ರಂಗವು ಉಚಿತವಾದ ಸ್ಥಾನವಲ್ಲ ಉತ್ತರ. ಹೌದೇ ಪ್ರಿಯ? ಯುದ್ಧಕ್ಕಾಗಿ ಹೊಸ ಬೀಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಇದೇರಿಸಿ ನೋಡಲಿ ಪ್ರಿಯ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ ದೇವಿ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ಹೆಕ್ಕಿ ತಂದಿರುವ ಹೂಗಳನ್ನ ಎದೆಹೇರಿಸಿ ರೂಪಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನ ಹೂಡು. ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗಾಶ್ರಯವನ್ನು ನೀಡು. ಅಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಕಾಂತಿ ನಿಲಯ ಮನವು ಮೋಯಿಸೆಲ್ಲರೂ ಅಡ್ಡಿ ಮಾಡುವವೇ ನಿನ್ನೆ ಕರಗಳು.
ಎಲ್ಲ ನರಸಿದ್ದಾರೆ ಬಾರೆ ರೂಪಸಿ ಸನಿಹ ಬಾರೆ ಪ್ರೇಯಸಿ ಉಪಹಾಸ್ಯದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿರುವುದು. ಆದರೂ ಈಗಲೂ ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತರು ಇಬ್ಬರೆಂದು ತೋರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನರಾದ ವಿಧಿಯೇ ಬೇರೆ. ಪ್ರೇಮಮಯಿಯಾದ ಗಾನಸಿಹಿಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾಧಿಪತನೇ ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳಿದೆ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿರುವರು. ಈಗ ವೀರ ಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣವೀರ, ಯುದ್ಧವು ನಿನ್ನ ಕ್ಷತ್ರಿಯನ ಧರ್ಮ. ನೀವಾ ಧರ್ಮವನ್ನು ಪಾಲನೆ ಮಾಡಬೇಕಲ್ಲವೇ ಪ್ರಿಯ? ನನ್ನನ್ನು ಸಂತೋಷ ಚಿತ್ತಳಾಗಿ ಕಳಿಸಿಕೊಡುವಲ್ಲೇ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸ್ತೀರ ಸ್ವಾಮಿ? ಅಥವಾ ಪ್ರಚುರದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬಿಡಿಕೊಳ್ಳಾದ ನೀವು ವೀರಾಂಗನಿಸಿಕೊಳ್ಳಬಲ್ಲದೆ ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರರಾಗಿ. ಸುಖ ಸವಿಪ್ರೇಮವನದ ಕೋಗಿಲೆ ಸುಖ ಸವಿಪ್ರೇಮವನದ ಕೋಗಿಲೆ ಮುಖ ನಾಚಿ ನಗುವ ಚಂಚಲೆ ಸಕನಾನಿಂದ ತೋರಿದ ಮನಸಲಿ ಸುಖ ಸವಿಪ್ರೇಮವನದ ಕೋಗಿಲೆ ಮುಖ ನಾಚಿ ನಗುವ ಚಂಚಲೆ ಸಕನಾನಿಂದ ತೋರಿದ ಮನಸಲಿ ಸುಖ ಸವಿಪ್ರೇಮವ
ನಾನು ನೋಡುತ್ತಿರುವುದು ಏನನ್ನು ಇಷ್ಟ? ಸ್ವರ್ಣದ ಪುತ್ಥಳಿಯಲ್ಲಿ ಶಿರಸಿಯ ಮಾಧುರ್ಯ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಈ ಸಂಸಾರದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯವರ್ಧನದಲ್ಲಿ ನೀನು ನಾರೀರತ್ನಳು, ನೀವು ಕ್ಷತ್ರಿಯ ರತ್ನರು. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ ಪ್ರಿಯ? ಹಾಗಾದರೆ ನಿನಗ್ಯಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೋ ಜನ ವೀರ ಮಾತೆಯರು, ವೀರ ಪತ್ನಿಯರು ಕಣ್ಣೀರನ್ನು ಭೂಮಿಗುದುರಿಸದೆ ಪುತ್ರರಿಂದ ಬೇಡ್ಕೊಂಡಿರುವರು. ಅವರಿಗೆ ಯಾವ ಗೌರವವೂ ಇಲ್ಲವೇ? ಇರುವುದು ಸ್ವಾಮಿ. ರಣಗದಲ್ಲಿ ಕಾದಾಡುತ್ತಾ ಸ್ವಾಮಿ ಮಾಡಿದಾಗ ಆತನ ಗೌರವದಿಂದ ದರ್ಪಿತಲಾದ ಮಡದೆಯಾದ ಶತ್ರುವಿನ ಮಧ್ಯದಲ್ಲಿ ಪುತ್ರನ ಸಾಹಸವನ್ನು ನೀನು ಕೇಳಿ ಆನಂದ ಭಾಷಣವನ್ನು ಸುರಿಸಿದ ಮಾತು ಯಾರು? ಪುರುಷನ ಗೌರವವೇ ನಾರಿ ಗೌರವ. ಅದೇ ಅವಳ ಜೀವನ ಸರ್ವಸ್ವವಲ್ಲವೇ ಪ್ರಿಯ? ಹಾಗಾದರೆ ನಾನೊಂದು ವೇಳೆ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲವೇ? ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಉತ್ತೊಟ್ಟು ಕಂಬನಿಯು ಈ ಭೂಮಿ ಮೇಲೆ ಬಿದ್ದರು. ನನ್ನ ಕೈಯಾರ ನನ್ನ ಕಣ್ಣನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸಿ ಉತ್ತರಿಯು ವೀರಸತಿ ಪತಿಯ ಆಜ್ಞೆಗಳಿಗೆ ದೇವರ ಆಜ್ಞೆ ಅಂತಲ್ಲವೇ ಪ್ರಿಯ? ಹಾಗಾದರೆ ನನಗಿನ್ನು ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ವಿಜಯಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ, ನನಗಿನ್ನೂ ಅಪಜಯವಿಲ್ಲ. ಇದೇಕಿಂಥ ದುಶ್ಶಕನ? ಪ್ರಾತಃ ಕಾಲದ ಉದಯಗೀತೆ ಶ್ರುತಿ ತಪ್ಪಿ ಮೃತ್ಯುವಿನ ತೋರಿಸುವುದಂತೆ ಕೇಳಿ ಬರುತ್ತಿರುವುದಲ್ಲ. ಅದೂರಸ್ಥವಾದ ಈ ವೇಣುವನದಲ್ಲಿ ಗೂಬೆಗಳ ಅಮ್ಮಗಳ ಶಬ್ದವು ಕೇಳಿ ಬಂತು. ಹೇ ದೇವ, ನನ್ನ ಪುತ್ರರಿಗೆ ಯಾವ ಅಮಂಗಲವೂ ಜರುಗದಂತಿರಲಿ. ನೀನೇ ಅವರನ್ನು ಆಶೀರ್ವದಿಸು ದೇವ, ನೀನೇ ಅವರನ್ನು ಆಶೀರ್ವದಿಸು. ಅಮ್ಮ ಅಮ್ಮ ಕುಮಾರ, ನಾನು ನಿನ್ನ ಆಗಮನಕ್ಕಾಗಿ ಇಷ್ಟೊಂದು ಕಾತಲಾಗಿದ್ದೇನೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಗಾಗುತ್ತಿಲ್ಲ. ಯಾವುದೋ ದುರ್ನಿಮಿತ್ತ ಪರಂಪರೆಗಳ ಬಂದು ನನ್ನ ಕಿವಿ ಕಪ್ಪಳಿಸಿದವು. ಬಾ, ಹೀಗೆ ನನ್ನ ಬಳಿಯಲ್ಲಿ ಮೊಣಕಾಲೂರಿ ಕುಳಿತುಕೋ. ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು ಕುಮಾರ. ನನ್ನನ್ನು ಆಶೀರ್ವದಿಸು ತಾಯಿ. ಪರಮಾತ್ಮ, ನನ್ನ ಪುತ್ರರಿಗೆ ಯಾವ ಅಮಂಗಲವೂ ಜರುಗದಂತಿರಲಿ.
ಹೇಳು ಕಂದ. ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು, ನನ್ನನ್ನು ಆಶೀರ್ವದಿಸು ತಾಯಿ. ಏನು ಹೇಳಿದೆ? ಯುದ್ಧವೇ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಈ ದುರ್ಯೋಧನ ಬಾಹುಗಳಲ್ಲಿ ಬರವಿರುವ ತನಕ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಕುರುಕ್ಷೇತ್ರ ಯುದ್ಧದಲ್ಲಿ ನಮ್ಮ ಸೈನ್ಯವು ಸಮ್ಮಿಳವಾಗಿರುವುದು ಅದು ನಿನಗೆ ತಿಳಿಯದೆ? ತಿಳಿದಿರುವುದು, ಆದರೆ ಅದು ಕೇವಲ ನಿನ್ನ ಡಾಂಬಿಕ ಪ್ರದೇಶದ ಪರಮಾವಧಿ ಎಂದು ಆ ಪಾಂಡವರನ್ನು ಹೆದರಿಸಲು ಹುಡುವ ಆಟವೆಂದು ಭಾವಿಸಿದ್ದೆ. ಆದರೆ ನೀನು ಈ ರೀತಿ ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನಿಟ್ಟು ಪುನಃ ಯುದ್ಧವನ್ನು ಪ್ರಾರಂಭಿಸುವುದು ಖಂಡಿತವಾಗಿಯೂ ನಾನು ತಿಳಿದಿರಲಿಲ್ಲ ಕುಮಾರ. 100 ವೀರ ಪುತ್ರ, ಯುದ್ಧವು ಕ್ಷತ್ರಿಯರ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ಈ ನಿನ್ನ ತಾಯಿಯ ಮಾತನ್ನು ಕೇಳಿ ನಿನ್ನ ಬಾಗಿಲ ಬಳಿಯಲ್ಲಿ ಕೈಕಟ್ಟಿ ಕುಳಿತು ನಿಂತಿರುವ ಆ ಶಾಂತಿ ದೇವಿ ನಿರಾಕರಿಸಿ ನಾಶ ಹೊಂದಬೇಡ. ನನ್ನ ಮಾತನ್ನು ಕೇಳು ಕಂದ. ಅಮ್ಮ, 100 ವೀರ ಪುತ್ರ ಎತ್ತ ಮಾತೆಯಾದ ನೀನು ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತ್ರಳವೇ ತಾಯಿ? ಯುದ್ಧವು ಕ್ಷತ್ರಿಯ ಧರ್ಮ, ನಾನು ಆ ಧರ್ಮವನ್ನು ಪಾಲನೆ ಮಾಡುತ್ತಿರುವೆನು. ಕುಮಾರ, ಈ ನಿನ್ನ ತಾಯಿಯ ಮಾತನ್ನು ಕೇಳಿ ಈ ಯುದ್ಧದ ಸಮಾಚಾರವನ್ನು ಬಿಟ್ಟು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಂದಿಗೆ ಸಂಧಿಗೆ ಸಮ್ಮತಿಸಬಾರದೇ ಕಂದ? ಪಾಂಡವರು 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 ಮಾಡಿದ ಧರ್ಮ ಸಮ್ಮತವಾದರೆ ಅಂತ ಧರ್ಮಕ್ಕೆ ನನ್ನ ಶತಧಿಕ್ಕಾರವಿರಲಿ ತಾಯಿ. ಪತ್ನಿಯ ಅಪಮಾನ ನೋಡುತ್ತಾ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ ತಾಯಿ, ಮಾನವ ಧರ್ಮವೂ ಕೂಡ ಅಲ್ಲ. ನನ್ನ ಸತಿ ಭಾನುಮತಿಗಾಗಲಿ ಅಥವಾ ನನ್ನ ಆಸ್ಥಾನದ ಒಬ್ಬ ದಾಸಿಗಾಗಲಿ ಇಂಥ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಗೊತ್ತಾ ತಾಯಿ? ಏನು ಮಾಡ್ತಿದ್ದೆ ಕುಮಾರ? ಪಣ ಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿ ಎದುರಾಗಿ ನಿಂತಿದ್ದರು. ಅಪಮಾನಕ್ಕೆ ಪ್ರತಿರೋಧವನ್ನು ತೋರುತ್ತಿದೆ. ಆದರೆ ಆ ಪಾಂಡವರು ಮಾಡಿದ್ದ ಏನು ತಾಯಿ? ತಟಸ್ಥ ಭಾವ. ಅದಕ್ಕಾಗಿ ಆ ಪಾಂಡವರು ಕಂಡರೆ ನನಗಷ್ಟೊಂದು ದ್ವೇಷ. ನನ್ನನ್ನು ಆಶೀರ್ವದಿಸಿ ಯುದ್ಧಕ್ಕೆ ಕಳಿಸಿಕೊಡುತ್ತಾಯಿ. ಸಾಧ್ಯವಿಲ್ಲ. ನೀನೆಂದಿಗೂ ನನ್ನಿಂದ ಆಶೀರ್ವಾದವನ್ನು ಹೊಂದಲಾರೆ. ಹೊರಟು ಹೋಗು ಮೊದಲು ಇಲ್ಲಿಂದ. ತಾಯಿಯ ಮಾತೃಕ್ಕೆ ತಿರಸ್ಕರಿಸಿದ ಪ್ರತಿಕಾರವು ಈ ದುರ್ಯೋಧನ ಕಟ್ಟಿದ ಬುದ್ಧಿ ಆದರೂ ಸರಿ, ಆ ಪಾಂಡವರು ಯುದ್ಧಕ್ಕೆ ಆಡಿಸೇ ಬಿಡುವೆನು. ನೀನು ಆಹ್ವಾನಿಸಿದ ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಹೌದು ಕುಮಾರ, ಹಸ್ತಿನಾವತಿ ರತ್ನ ಸಿಂಹಾಸನ ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಮುಳುಗಲೇ. ಹಸ್ತಿನಾವತಿಯಲ್ಲಿ ಹರಿಯುತ್ತಿರುವ ನದಿಗಳಲ್ಲಿ ರಕ್ತದ ಕೋಡಿಯಾಗಿ ಹರಿಯುವುದು. ಹಸ್ತಿನಾವತಿಯಲ್ಲಿರುವ ಎಲ್ಲ ಮುತ್ತೈದೆಯರು ತಮ್ಮ ತಮ್ಮ ಮಾಂಗಲ್ಯಗಳನ್ನು ತಮ್ಮ ಕರದಲ್ಲಿ ಹಿಡಿದು ನಿಲ್ಲುವರು. ನಿಲ್ಲಲೇ. ನೀನೇನು ಮಾನವನು ಇಲ್ಲ ದಾನವನು? ನಾನು ಮಾನವನಲ್ಲ ತಾಯಿ, ಈ ಕ್ಷಣದಿಂದ ಮಾನವ ರೂಪದ ಉತ್ಥಾನವ. ಈಗ ನಾನೇನು ಮಾಡಲಿ? ನನ್ನ 100 ಜನ ವೀರಪುತ್ರರಲ್ಲಿ ಈತನಲ್ಲವೇ ಅತಿ ಪ್ರೀತಿ ಪ್ರೇಮದಿಂದ ನಾನು ಸಾಕಿ ಸಲಹಿದೆ. ಆದರೆ ಇವನೇ ಇಂದು ಇಂತಹ ದುಷ್ಕೃತ್ಯವನ್ನು ಎಸಗಲು ಹೊರಟಿರುವನಲ್ಲ. ಈಗ ನಾನೇನು ಮಾಡಲಿ? ಆಗಲಿ, ಮಗನು ಎಂತಹ ಕೆಟ್ಟವನೇ ಆಗಲಿ, ಆತನನ್ನು ಆಶೀರ್ವದಿಸಿ ಕಳುಹಿಸಬೇಕಾದದ್ದು ಹೆತ್ತ ತಾಯಿಯಾದ ನನ್ನ ಕರ್ತವ್ಯವಲ್ಲವೇ? ಕುಮಾರ, ಬಾ ಕಂದ, ಬಾ. ಹೀಗೆ ನನ್ನ ಬಳಿಯಲ್ಲಿ ಮೊಣಕಾಲೂರಿ ಕುಳಿತುಕೊ. ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೊ ಕಂದ. ಯಾರಲ್ಲಿ ಧರ್ಮವಿರುತ್ತದೆಯೋ ಅವರಿಗೆ ಖಂಡಿತವಾಗಿಯೂ ಜಯ ಸಿಕ್ಕೇ ಸಿಗುತ್ತದೆ. ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮಸ್ತತೋ ಜಯಃ, ಯತೋ ಧರ್ಮ ತತೋ ಜಯಃ. ಯತೋ ಧರ್ಮ ತತೋ ಜಯಃ, ಯತೋ ಧರ್ಮ ತತೋ ಜಯಃ. ಧರ್ಮಕ್ಕೆ ಜಯವಾಗಲೇಬೇಕು. ಪಣಬಂಧವನ್ನು ನಿರಾಕರಿಸಿ ರಣಕಂಕಣವು ದೊಡ್ಡ ಈ ಛಲದಂತ ಮಲ್ಲನಿಗೆ ಜಯವಾಗಲೇಬೇಕು. ಸಾವಕಾಶ ಬೇಕೆ ಮಳಗಲಿ ರಣ ಕೇಕೆಗಳು, ಗೋರ್ಗರೆಯಲ್ಲಿ ದಶ ದಿಕ್ಕುಗಳು. ಇಂದಿನ ಮುಂಬಳಕೆ ಆ ಪಾಂಡವರ ನಾಳಿನ ಅಮಂಗಳಕ್ಕೆ ನಾಂದಿ ನಾಂದಿ ನಾಂದಿ. ಆ ಪಾಂಡವರಿಗೆ ಅಡಗಿದರು ನಾವು ಬಿಡಲು ರಣದಿ. ಆ ಪಾಂಡವರಿಗೆ ಅಡಗಿದರು ನಾವು ಬಿಡಲು ರಣದಿ. ನಾವು ಬಿಡಲು ರಣದಿ, ನಾವು ಬಿಡಲು ರಣದಿ. ಗಂಡದಿ ಮಾಡ
ಪರಮಾತ್ಮ, ಈ ಉಭಯ ಸೈನ್ಯದ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಯೋಧರನ್ನು ಒಂದು ಸಾರಿ ತೋರಿಸು ದೇವ. ನಿನ್ನಿಚ್ಛೆ ಪಾರ್ಥ. ವಿಜಯ ಜವದಳಿ ಸೈನ್ಯರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ಜವದಳಿ ಸೈನ್ಯರವಿ ರಣಭೂಮಿಯ ಪರಿಯ ವಿಜಯ. ಮಹಾವೀರ ಜಯ ಸಹಸ್ರಕೃಪಾಳು ಭಯಂಕರ. ಮಹಾಭೀಕರ ಜಯ ಸಹಸ್ರಕೃಪಾಳು ಭಯಂಕರ. ಮಹಾರಥಿಕ ಬಹುಪದಾದಿ ಪರಿವೃತ. ಮಹಾರಥಿಕ ಬಹುಪದಾದಿ ಪರಿವೃತ. ಮಹಾಕ್ರೋಧಿಪಟ ಸಮಕ್ರಾಂತ ವಿಜಯ. ಜವದಳಿ ಸೈನ್ಯರವಿ ರಣಭೂಮಿಯ ಪರಿಯ ವಿಜಯ. ಅಹಿತ ನಿವಹಿತ ದುರ್ಗ ಗಜ ಸಹಿತ ನರವ ವಿಭವ ಮುರಿತ. ಅಹಿತ ನಿವಹಿತ ದುರ್ಗ ಗಜ ಸಹಿತ ನರವ ವಿಭವ ಮುರಿತ. ತುಹಿನ ರೋಧಿ ಕುಲ ಮಹಾತಿ ನಿಖಿಲ. ತುಹಿನ ರೋಧಿ ಕುಲ ಮಹಾತಿ ನಿಖಿಲ. ಕೃಪವರಿತ ಗುರು ವಿಜಯ ಪರಿಕಲಿತ. ಕೃಪವರಿತ ಗುರು ವಿಜಯ ಪರಿಕಲಿತ ವಿಜಯ. ಜವದಳಿ ಸೈನ್ಯರವಿ ರಣಭೂಮಿಯ ಪರಿಯ ವಿಜಯ. ಇತ್ತ ನೋಡು ಪಾರ್ಥ, ಕೌರವನ ಚದುರಂಗ ಫಲ ಸಮೇತವಾದ ಸೈನ್ಯವು ಉನ್ಮಿಲಿತವಾದ ಸಾಗರಂತೆ ಕಾಣುತ್ತಿರುವುದು. ಹತ್ತ ನೋಡು ಪಾರ್ಥ, ಭೀಷ್ಮನ್ ಕುರುಪಿತ ಮಹಾರು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆತನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಹೀಗೋ ಭೀಷ್ಮ ದ್ರೋಣಾದಿಗಳಿಗೆ ಈ ಅರ್ಜುನನು ಮಾಡುವ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬೇಕಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ತನವೋ? ಏಕೆ, ಏನಾಯಿತು ಮಿತ್ರ? ಕರುಣಿದೆ ಕಾಣೀವ, ಕೊಡುತ್ತಿದೆ ಕೈಕಾಲು. ಕರುಣಿದೆ ಕಾಣೀವ, ಕೊಡುತ್ತಿದೆ ಕೈಕಾಲು. ಕರುಣಿದೆ ಕಾಣೀವ, ಕೊಡುತ್ತಿದೆ ಕೈಕಾಲು. ಕರುಣಿದೆ ಕಾಣೀವ, ಕೊಡುತ್ತಿದೆ ಕೈಕಾಲು. ಪತಿವಿಧನಾಗದೆ
ಅಂಗ ಪ್ರತ್ಯಂಗಗಳಲ್ಲಿ ದ್ವಾರದ ಜ್ವಾಲೆಯು ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಮಾಡುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ನಿಲ್ಲಲು ಪ್ರಾಣವಿಲ್ಲ, ಕೈ ಕಾಲುಗಳಲ್ಲಿ ಶಕ್ತಿ ಇಲ್ಲ. ಪರಮಾತ್ಮ, ಇವು ಯುದ್ಧ ಬೇಡ, ರಥವನ್ನು ಹಿಂದಿರುಗಿಸುತ್ತೇವಾ? ಅರ್ಜುನ, ಏನಾಯಿತು? ಇಂತಹ ವಿಷಮಾವಸಾರದಲ್ಲಿ ಇಂತಹ ಕಶ್ಮಲ ಬಾವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಹನಾರಿಯಂತೆ ವರ್ತಿಸುವೆಯ? ಯುದ್ಧವು ಕ್ಷತ್ರಿಯನ ಧರ್ಮ, ಆ ಧರ್ಮವನ್ನು ನೀನು ಪಾಲನೆ ಮಾಡು. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯ ಕಡೆ ದೃಷ್ಟಿಸಿ ನೋಡು. ವಿಶ್ವನು ನಮ್ಮ ಪೂಜ್ಯ ಪಿತಾಮಹ ಆಚಾರ್ಯ ದ್ರೋಣರು ನನಗೆ ಅಸ್ತ್ರವಿದ್ಯೆಯನ್ನು ಹೇಳಿಕೊಟ್ಟ ಗುರುಗಳು. ಇವರುಗಳ ಮೇಲೆ ಬಾಣ ಹೂಡುವುದಕ್ಕಿಂತ ಭಿಕ್ಷಾರುತಿಯೇ ಶ್ರೇಷ್ಠರ. ಯಾರನ್ನು ಯಾರು ವಧಿಸುವರು ಅರ್ಜುನ? ಹಳ್ಳಿವಿಲ್ಲದ ಆತ್ಮನು ವಧಿಸುವುದು ಅಸಂಭವ. ಯುದ್ಧವು ಕ್ಷತ್ರಿಯರ ಧರ್ಮ, ಆ ಧರ್ಮವನ್ನು ನೀನು ಪಾಲನೆ ಮಾಡು. ಪರಮಾತ್ಮ, ಈ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಕರೆಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ಹೇ ಪರಮಾತ್ಮ, ಭಯಾನಕಾರ ರೂಪವಿದು, ಇದನ್ನು ಮಾನವ ಚಕ್ಷುಗಳಿಂದ ನೋಡಲಾರೆ. ಕಾರ್ಗತ್ತಲೆಯಾಗಿ ಬಾಳು ಬೆಳಕು ನೀನಾದೆ ದೇವಾ. ಕಿಂಕರನ ಪರೆಯೋ ಕರುಣ ನಿಮ್ಮ ಸೌಮ್ಯ ರೂಪವೋ ಶರಣೋ ಶರಣೋ ಗಿರಿದಾರಿ ಗಿರಿದಾರಿ ಶರಣರ ಪೊರೆಯೋ ಜೀವನ ನಿಧಿಯೇ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ಬಂದು ಬಳಲಿದೆ, ದಾರಿ ಕಾಣದೆ ಬಂದು ಬಳಲಿದೆ. ಕರುಣಿಸೋನಿ ರಾಧಾ ರಮಣ, ಶಾಂತಿಯ ಕರುಣಿಸೋನಿ. ನೋಡಲಾರೆ ಪ್ರಭು ನಿಮ್ಮ ವಿಶ್ವರೂಪವ, ನೋಡಲಾರೆ ಪ್ರಭು ನಿಮ್ಮ ವಿಶ್ವರೂಪವ. ನುಡಿಸಿ ಕರಗಳ ಬೇಡುವೆ ಚರಣದಿ, ಓಡಿಸಿ ಕರಗಳ ಬೇಡುವೆ ಚರಣದಿ. ಮಾಡು ಕೃಪೆಯಳು ಪಾಮರನೆಗಳು, ಮಾಡು ಕೃಪೆಯಳು ಪಾಮರನೆಗಳು. ಈಗನ ರೂಪವ ಹೇಗೆಯ ಸೈಗೆ, ಈಗನ ರೂಪವ ಹೇಗೆಯ ಸೈಗೆ. ಶರಣರ ಪೊರೆಯೋ ಜೀವನ ನಿಧಿಯೇ. ದಾರಿ ಕಾಣದೆ ಬಂದು ಬಳಲಿದೆ, ದಾರಿ ಕಾಣದೆ ಬಂದು ಬಳಲಿದೆ. ಪ್ರಿಯ ಕರುಣಿಸೋನಿ ರಾಧಾ ರಮಣ, ಪ್ರಿಯ ಕರುಣಿಸೋನಿ. ಹೇ ಪರಮಾತ್ಮ, ನಿಮ್ಮ ಸುಮಧುರವಾದ ಮಂದಹಾಸವನ್ನು ತೋರಿ ನನ್ನನ್ನು ಕೃತಾರ್ಥನಾಗಿ ಮಾಡಿ. ಭಯವನ್ನು ಬಿಡು ಪ್ರಾಣಸುತ, ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯಮೂರ್ತಿ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಗಂಭೀರ ಜನರಾಶಿಯ ಮೇಲೆ ಶಾಂತವಾಗಿ ನಡೆಯುವ ನೌಕೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ
ನಿನ್ನ ನೌಕೆ ಈ ಪಥಭ್ರಷ್ಟವಾಗದಂತೆ ದಡವನ್ನು ಸೇರಿಸಲು ಕರುಣಾಧಾರನಾಗಿರುವೆನು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತಥಾತ್ಮನಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತೋ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ಯುಗೇ. ಅರ್ಜುನ, ನಿನ್ನ ಅಂಧಕಾರವನ್ನು ಹೋಗಲಾಡಿಸಿ ತೆಗೆದುಕೋ ಆಯುಧಗಳನ್ನು, ಮೊಳಗಿಸು ರಣಕಹಳೆಯನ್ನು. ಕೆಲವೆಲ್ಲವೋ ಭರತ ವಂಶದ ಕಳಂಕ ಸ್ವರೂಪನೇ, ಬಾ, ಮಲ್ಲ ಯುದ್ಧಕ್ಕೆ ಸಿದ್ಧನಾಗಿರುವೆನು. ಎಲೆಯಲವೋ ಅಡ್ಡಭಾಗ ಭೀಮ, ಅಡಿಗೆ ಮನೆಯ ಬಟ್ಟಂಗಿ, ಬಾ ಮಲ್ಲ ಯುದ್ಧಕ್ಕೆ. ಎಲ್ಲಿರುವೆ ಬಾ, ಎಲ್ಲಿರುವೆ ಬಾ. ಈ ದುಶ್ಶಾಸನನ ಗುಂಡಿಗೆ ಬಿಸಿ ರಕ್ತವನ್ನು ನಿನಗಾಗಿ ತಂದಿರುವೆ. ಎಲ್ಲಿರುವೆ ಬಾ. ಭೀಮಸೇನ, ಈ ಸಾರಿ ದುರ್ಯೋಧನನು ನಿನ್ನನ್ನು ವಂಚಿಸಿದನು. ನಿನ್ನ ಈ ಭೀಮನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಧರ್ಮನಂದನ, ದುರ್ಯೋಧನನು ವೈಸಂಪಾಯನ ಸೌರದಲ್ಲಿ ಅಡಗಿ ಕುಳಿತಿರುವನು. ಅವನು ಹೊರಬರುವಂತೆ ಕರೆಯುವಂತನಾಗು. ಒಪ್ಪತಕ್ಕ ಮಾತು. ನಮ್ಮಣ್ಣನ ಬಾಯಿಂದ ಅಂತಹ ಪುರುಷೋಕ್ತಿಯ ವಾಕ್ಯಗಳು ಬರುವುದಾದರೂ ಹೇಗೆ? ಇದು ನಾನೇ ಪ್ರಾರಂಭಿಸಿದೆನು. ಎಲವೋ ದುರ್ಯೋಧನ, ನಿನಗಾಗಿ ಭೀಷ್ಮ, ದ್ರೋಣ, ಶಕುನಿ ಅಂತ ಹರಬದರ ನರಹದವರೆಲ್ಲ ನಿನಗಾಗಿ ವೀರಾವೇಶದಿಂದ ಹೋರಾಡಿ ಪ್ರಾಣ ತೆತ್ತರು.
ಸೋತ ಹೇಡಿಯ ನಾಯಿಯಂತೆ ಬಂದು ಸರೋವರದಲ್ಲಿ ಅಳಗಿ ಕುಂತಿದ್ವಿಯಾ? ಎಲ್ಲವೋ ಭರತ ವಂಶದ ಕಳಂಕ ಸ್ವರೂಪದೆ. ಛಲವಿದ್ದರೆ ಹೆದ್ದು ಬಾರವರೆಗೆ, ಛಲವಿದ್ದರೆ ಹೆದ್ದು ಬಾರವರೆಗೆ. ತಡೆ ನಿನ್ನ ನಾಳೆಗೆ ಏನು ಅಲ್ಲಿಗೆ. ವಿರಾಟ ನಗರ ಅಡುಗೆ ಮನೆಯ ಬಟ್ಟಂಗಿ, ವೀರರ ಹೃದಯ ನಿನಗೇನು ತಿಳಿದಿದೆಯೋ? ಪ್ರಾಣ ಭಯದಿಂದ ನಾನು ಸರೋವರದಲ್ಲಿ ಕುಳಿತಿರಲಿಲ್ಲ. ಯುದ್ಧಕ್ಕೆ ಮುನ್ನ ಕೆಲವು ವಿಶ್ರಾಂತಿಗಾಗಿ ಸರೋವರದಲ್ಲಿ ಕುಳಿತಿದ್ದೆನು. ಪಾಂಡುನಂದನರೇ, ಗದಾ ಯುದ್ಧಕ್ಕೆ ಆಹ್ವಾನಿಸುತ್ತಿರುವೆನು. ಸಾಮರ್ಥ್ಯ ಉಳ್ಳವರು ಒಬ್ಬರಾಗಿ ಬನ್ನಿ. ಭೀಮಸೇನ, ದುರ್ಯೋಧನನು ಈ ಸಾರಿ ನಿನ್ನನ್ನು ಏನೆಂದು ಉತ್ತರ ಕೊಡಿವೆ? ಉತ್ತರ ಕೊಡುವ ಅಗತ್ಯವಿಲ್ಲ ವಾಸುದೇವ. ನಾನು ಯುದ್ಧಕ್ಕೆ ಬಯಸಿದ್ದು ಅದನ್ನೇ, ಒಳಗಿರುವುದು ಅದೇ. ಕೃಷ್ಣ, ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ವಿಜಯವೆಂದು ನಾನು ಮೊದಲೇ ತಿಳಿದಿದ್ದೆನು. ಅದರಲ್ಲಿ ನನಗೆ ಚಿಂತೆ ಇಲ್ಲ. ಈ ದುರ್ಯೋಧನನ ಹೆಸರು ಕ್ಷತ್ರಿಯ ಹೃದಯದಲ್ಲಿ ವಿಜೃಂಭಿಸುತ್ತಿರಬೇಕೆಂದು ನನ್ನ ಇಚ್ಛೆ. ನಿನ್ನ ಇಚ್ಛೆ ಪೂರ್ಣವಾಗಲಿ ವೀರವರ. ಭಾಮದಂದ ನಮ್ಮಿಬ್ಬರ ಕಾಳಗದಿಂದ ದಶ ದಿಕ್ಕುಗಳ ಭಾರ್ಗರೆಯಲ್ಲಿ ಭಾದ್ರೋಹಿ ನಮ್ಮಿಬ್ಬರ ಕಾಳಗದಿಂದ ದಿಗ್ಗಂಡವೇ ಕೇಳಲೇ. ಭಾಮದಂದ ಭಾದ್ರೋಹಿ ಕೆಲವು ಕಾಲ ವಿಶ್ರಾಂತಿ ಇರುವ ಒಂದು ಭೀಮ. ಭೀಮಸೇನ, ವಿಶ್ರಾಂತಿ ಅಗತ್ಯವಿಲ್ಲ ವಾಸುದೇವ. ದುರ್ಯೋಧನ, ಬಾಪು ದುರ್ಯೋಧನ, ಬಾಪು. ಭೀಮಸೇನ, ನಿರಾಶನಾಗಬೇಡ. ದುರ್ಯೋಧನನು ಭುಜ ತಟ್ಟಿ ಕಾಳಗ ಮಾಡುತ್ತಿರುವನು, ನೀನು ತೊಡೆ ತಟ್ಟಿ ಕಾಳಗ ಮಾಡು. ಓ, ಈಗ ನೆನಪಿಗೆ ಬಂತು, ಈಗ ನೆನಪಿಗೆ ಬಂತು. ಭಾದ್ರೋಹಿ ಕೃಷ್ಣ, ಮುರಿಯುತ್ತಿದೆ ರಕ್ತವೇ, ಹರಿಯುತ್ತಿದೆ ರಕ್ತ. ಕೃಷ್ಣ, ಇದು ನಿನ್ನ ವಿಜಯ. ನನ್ನ ಜಯವಲ್ಲ, ಇದು ನಿನ್ನ ಜಯ. ಇಲ್ಲ ಕೃಷ್ಣ, ಇದು ನಿನ್ನ ವಿಜಯ. ಅಲ್ಲ, ನಿನ್ನ ವಿಜಯ. ನನ್ನ ವಿಜಯವೂ ಅಲ್ಲ, ನಿನ್ನ ವಿಜಯವೂ ಅಲ್ಲ. ಧರ್ಮ ದಿಗ್ವಿಜಯ, ಧರ್ಮ ದಿಗ್ವಿಜಯ. ಧರೆಯನೊಲಿದು ಪಾಲಿಸೈ, ಸುಜನರನ್ನು ಪೋಷಿಸೈ. ಧರೆಯನೊಲಿದು ಪಾಲಿಸೈ, ಸುಜನರನ್ನು ಪೋಷಿಸೈ. ಅಮಿತ ಹರಿಯ ಮಿತ್ರ ನೆನೆಸಿ ನಿರುತ ಮುದರೆ ಪಾಲಿಸೈ. ಸತ್ಯವಂತ ನೆನೆಸಿ ನೀ ಅತ್ಯಜರದಿ ಬಾಳುವುದೈ. ಸತ್ಯವಂತ ನೆನೆಸಿ ನೀ ಅತ್ಯಜರದಿ ಬಾಳುವುದೈ. ಅಮಿತ ಹರಿಯ ಮಿತ್ರ ನೆನೆಸಿ ನಿರುತ ಉದರೆ ಪಾಲಿಸೈ. ಶ್ರೀ 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 ಧರ್ಮರಾಜ ಚಕ್ರವರ್ತಿಗೆ ಬಹುಪರಾಕ್, ಬಹುಪರಾಕ್, ಬಹುಪರಾಕ್. ಜಯ ಮಂಗಳದಾಯಕ
ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲಾಲಾ ಜಯ ಮಂಗಳವರ ಗುಣ ಶ್ರೀಲಾಲಾ ಜಯ 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 ಜೈ 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 ಜಯ 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 ಜೈ 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 ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜಗನ್ಮಾಯ ಪ್ರಭು ಜಗನ್ಮಾಯ ಪ್ರಭು ಜಗನ್ಮಾಯ ಪ್ರಭು ನಾರಾಯಣ ಜಗನ್ಮಾಯ ಪ್ರಭು ಜಗನ್ಮಾಯ ಪ್ರಭು ಜಗನ್ಮಾಯ ಪ್ರಭು ನಾರಾಯಣ ಜಗನ್ಮಾಯಾವತಾರನೆ ಜೈ ಪ್ರಭುವರ ನಿಲಯ ರಂಜಿತ ಪ್ರಳಯ ಪ್ರಭುವರ ನಿಲಯ ರಂಜಿತ ಪ್ರಳಯ ಪ್ರಭುವರ ನಿಲಯ ರಂಜಿತ ಪ್ರಳಯ ಪ್ರಭುವರ ನಿಲಯ ರಂಜಿತ ಪ್ರಳಯ ಕಂಜದಳಾಪತಿ ಪಾಲಿಸು ಶ್ರೀಪತಿ ಕಂಜದಳಾಪತಿ ಪಾಲಿಸು ಶ್ರೀಪತಿ ಕಂಜ ಸುಲೋಚನ ಜೈ 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 ನಾರಾಯಣ ಜಗನ್ಮಾಯ ಪ್ರಭು ಜಗನ್ಮಾಯ ಪ್ರಭು ಜಗನ್ಮಾಯ ಪ್ರಭು ನಾರಾಯಣ ಜಗನ್ಮಾಯಾವತಾರನೆ ಜೈ ಜೈ ಕಿಂದಿರಾರಮಣ ಗೋವಿಂದ ಸದ್ಗುರುವಿನ ಪಾದಾರವಿಂದಗತಿ ಗೋವಿಂದ ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗತಿ ಗೋವಿಂದ ಹೊನ್ನಮ್ಮ ಚೌಡೇಶ್ವರಿ ದೇವಿಯ ಪಾದಾರವಿಂದಗತಿ ಗೋವಿಂದ ಜಯ ನಮಃ ಪಾರ್ವತೀಪತಿಯೇ ಶ್ರೀ ಸೋಮೇಶ್ವರ ಸ್ವಾಮಿ ಕಲಾಮಂಡಳಿ की सतगुरु की वन्नम ताई की चौड़ेश्वरी देवी की श्री कृष्ण परमात्मा की हनुमान की श्री रामचंद्र प्रभु की भोलो भारत माता की